ಯಾರು ಇಡ್ಲಿ ತಿಂತಾರಲ್ಲ ಅವರಿಗೆ ಈ ಡೆಡ್ಲಿ ಶಾಕ್ ಕೊಡ್ತಾ ಇದ್ದೀವಿ. ಏನಂತಂದರೆ ಬೆಳಗ್ಗೆ ಎದ್ದು ಇಡ್ಲಿ ತಿನ್ನುವಂತಹ ಜನರ ಸಂಖ್ಯೆ ಜಾಸ್ತಿನೇ. ಯಾಕಂತಂದರೆ ಈ ಮನೆಯಲ್ಲಿ ಇಡ್ಲಿ ಮಾಡಿರ್ತಾರೆ, ಜೊತೆಗೆ ಹೋಟೆಲ್ಗಳಲ್ಲೂ ಕೂಡ ಇಡ್ಲಿ ಮಾಡಿರ್ತಾರೆ. ಅದೆಷ್ಟೋ ಜನ ಏನಂತಂದರೆ ಹೋಟೆಲ್ಗಳಿಗೆ ಹೋಗಿ ಇಡ್ಲಿಯನ್ನು ತಿಂತಾರೆ. ಸೊ ಆದರೆ ಈಗ ಆರೋಗ್ಯ ಇಲಾಖೆ ಒಂದು ಎಚ್ಚರಿಕೆ ಮತ್ತು ಇನ್ನೊಂದು ಅಲರ್ಟ್ ಮೆಸೇಜನ್ನು ನೀಡಿದೆ. ಏನಪ್ಪ ಅಂತಂದರೆ ನೀವೇನು ಇಡ್ಲಿ ತಿಂತಿರಲ್ಲ ಅದೇ ಇಡ್ಲಿಯಿಂದಾಗಿ ನಿಮಗೆ ಡೆಡ್ಲಿ ಡೇಂಜರ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ಆರೋಗ್ಯ ಇಲಾಖೆ ಒಂದು ಅಲರ್ಟ್ ಮೆಸೇಜನ್ನು ಕಳಿಸಿದೆ. ಅದೇನಂತ ನೋಡ್ತಾ ಹೋಗೋದಾದರೆ ಏನು ಇಡ್ಲಿಯಲ್ಲಿ ಡೆಡ್ಲಿ ಕ್ಯಾನ್ಸರ್ ಬರುವ ಲಕ್ಷಣಗಳು ಇದ್ದು, ಪ್ಲಾಸ್ಟಿಕ್ ಅಂದರೆ ಇಡ್ಲಿ ಮಾಡುವಂತಹ ಸಂದರ್ಭದಲ್ಲಿ ಏನು ಪ್ಲಾಸ್ಟಿಕ್ಕನ್ನು ಬಳಸ್ತೀವಲ್ಲ ಆ ಪ್ಲಾಸ್ಟಿಕ್ನಿಂದಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಇದೆ ಅಂತ ಆರೋಗ್ಯ ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಅದರಲ್ಲೂ ರಸ್ತೆ ಬದಿ ಪ್ಲಾಸ್ಟಿಕ್ ಕವರ್ನಲ್ಲಿ ತಯಾರಿಸಲಾಗ್ತಾ ಇರುವಂತಹ ಇಡ್ಲಿ ಆರೋಗ್ಯಕ್ಕೆ ಹಾನಿಕರ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಬೆಂಗಳೂರಿನ ಹಲವೆಡೆ ಇಡ್ಲಿ ಬೇಯಿಸೋದಕ್ಕೆ ಹತ್ತಿ ಬಟ್ಟೆ ಬದಲಿಗೆ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಲಾಗ್ತಾ ಇದೆ. ಇಡ್ಲಿ ಮಾಡುವಾಗ ಬಡಿಸುವಾಗ ಅಂದರೆ ಪ್ಯಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಜಾಸ್ತಿ ಮಾಡ್ತಾರೆ. ಸೊ ಆ ಪ್ಲಾಸ್ಟಿಕ್ ಕವರ್ಗಳಿಂದಲೇ ಈಗ ಇಡ್ಲಿಯಲ್ಲಿ ಅಂದರೆ ಆ ಒಂದು ಪ್ಲಾಸ್ಟಿಕ್ ಕವರ್ಗಳಿಂದಲೇ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ಆರೋಗ್ಯ ಇಲಾಖೆ ಹೇಳಲಾಗಿದೆ. ಇನ್ನು ಪ್ಲಾಸ್ಟಿಕ್ ಶೀಟ್ ಅಂದರೆ ಪ್ಲಾಸ್ಟಿಕ್ ಶೀಟ್ ಬಳಕೆ ಬದಲಿಗೆ ಬಾಳೆ ಎಲೆ ಅಥವಾ ಏನಂದರೆ ಒಂದು ಸ್ಟೀಮ್ ಸೀಲ್ಡ್ ಬರುತ್ತಲ್ಲ ಅದನ್ನು ಬಳಸೋದು ಉತ್ತಮ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಜೊತೆಗೆ ನಿಯಮ ಉಲ್ಲಂಘನೆಗಾಗಿ 54 ಹೋಟೆಲ್ಗಳಿಗೆ ಈಗ ದಂಡ ಪ್ರಯೋಗ ಮಾಡ್ತಾ ಇದೆ ಆರೋಗ್ಯ ಇಲಾಖೆ. ಮತ್ತಷ್ಟು ಹೋಟೆಲ್ಗಳ ಸ್ಯಾಂಪಲನ್ನು ಪರಿಶೀಲನೆ ಮಾಡುವಂತಹ ಕಾರ್ಯ ಮುಂದುವರೆದಿದೆ. ಬಟ್ ಮುಂದಿನ ದಿನಗಳಲ್ಲಿ ಈ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಾವೇನು ಹೋಟೆಲ್ಗಳಿಗೆ ಹೋಗ್ತೀವಲ್ಲ, ನೀವು ಒಂಚೂರು ನೋಡಬೇಕು. ಮೊದಲೇನು ಮಾಡ್ತಿದ್ರು ಅಂತಂದರೆ ಹತ್ತಿ ಬಟ್ಟೆಯಲ್ಲಿ ಇಡ್ಲಿ ಹಿಟ್ಟನ್ನು ಹಾಕಿ ಕುಕ್ ಮಾಡ್ತಾ ಇದ್ರು. ಆದರೆ ಈಗೇನಂತಂದರೆ ಹತ್ತಿ ಬಟ್ಟೆ ಸಿಗ್ತಿಲ್ಲ, ಬಟ್ಟೆಗಳು ಸಿಗ್ತಾ ಇಲ್ಲ. ಸೊ ಅದರಿಂದಾಗಿ ಈಸಿಯಾಗಿ ಆಗಬೇಕು ಅಂತ ಏನು ಮಾಡ್ತಾರೆ ಅಂತಂದರೆ ಈ ಪ್ಲಾಸ್ಟಿಕ್ ಶೀಟ್ಗಳನ್ನು ಹಾಕಿಬಿಡ್ತಾರೆ. ಪ್ಲಾಸ್ಟಿಕ್ ಮೇಲೆ ಏನಂತಂದರೆ ಇಡ್ಲಿಗಳನ್ನು ಪ್ರಿಪೇರ್ ಮಾಡಿ, ಜೊತೆಗೆ ಏನು ಆ ಇಡ್ಲಿಯನ್ನು ಪ್ರಿಪೇರ್ ಮಾಡಿ ನಾವು ಪ್ಲಾಸ್ಟಿಕ್ ಕವರಲ್ಲೇ ತೊಗೊಂಡು ಬರ್ತೀವಲ್ಲ ಮನೆಗಳಿಗೆ. ಏನಂದರೆ ಸಮ್ಟೈಮ್ಸ್ ಇದೆ ಏನಂತಂದರೆ ಮನೆಗಳಿಗೆ ತೊಗೊಂಡು ಹೋಗಬೇಕಾದ್ರೆ ಪ್ಲಾಸ್ಟಿಕ್ ಕವರಲ್ಲೇ ತೊಗೊಳ್ತೀವಿ, ಜೊತೆಗೆ ನಾವು ಅಲ್ಲಿ ತಿನ್ನಬೇಕಾದ್ರೂ ಕೂಡ ಪ್ಲಾಸ್ಟಿಕ್ ಕವರಲ್ಲೇ ತಿಂತೀವಲ್ಲ. ಸೊ ಆ ಎಲ್ಲ ಕಾರಣಗಳಿಂದಾಗಿ ಈಗ ಕ್ಯಾನ್ಸರ್ ಬರುತ್ತೆ ಅಂತ ಆರೋಗ್ಯ ಇಲಾಖೆ ಮಾಹಿತಿಯನ್ನು ನೀಡಿದೆ. ಇನ್ನೇನಾದರೂ ಪಾರ್ಸಲ್ ಮನೆಗೆ ತೆಗೆದುಕೊಂಡು ಹೋಗ್ತೀರಾ ಅಥವಾ ಇಡ್ಲಿ ಆರ್ಡ್ರ್ ಮಾಡ್ಕೊತೀವಿ ಇನ್ನೊಂದು ಮತ್ತೊಂದು ಅನ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ಮನೆ ಫುಡ್ಡನ್ನು ತಿನ್ನೋದು ಬೆಟರ್.